ಸ್ಕೂಲಲ್ಲಿ ಹೇಳ್ದಂಗೆ ಹೇಳ್ಬೇಡ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ನಮ್ಮ ಚಿಕ್ಕಮ್ಮ ನೋಡಿ ಇಲ್ಲಿ ಕೂತವ್ರೆ, ನಾವೆಲ್ಲ ಇಲ್ಲಿ ಕೂತಿದೀವಿ. ನರ್ವಸ್ ಆಗ್ಬೇಡ, ನಾರ್ಮಲ್ ಸೀರಿಯಸ್ ಮಾಡಿದ್ರೆ ಸೀರಿಯಸ್ ಆಗಿ ಬರಲ್ಲ ಚಿಕ್ಕೋ. ನೋಡಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣನೇ ಕೂತವ್ರೆ. ಇಲ್ಲಿ ಒಂದ್ ಮಂಕಿ ಮಲಗಿದೆ, ಅದು ಬ್ಯಾಡ್ ಬಾಯ್ಸ್ ತರ. ನನ್ನ ತಮ್ಮ ಹಾಯ್ ಗಾಯ್ಸ್, ಹೆಂಗಿದ್ದೀರಾ? ವೆಲ್ಕಮ್ ಟು ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಟಯರಿಂಗ್ ಟ್ರಾವೆಲ್ ಆದಮೇಲೆ ನೈಟು ಒಳ್ಳೆ ನಿದ್ದೆ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ಮಾಡೋಕ್ಕಾಗಿಲ್ಲ. ಭಯಂಕರ ಸೊಳ್ಳೆ, ಎಲ್ಲ ವಿಂಡೋಗಳನ್ನೂ ತೆಗ್ದಾಕ್ಬಿಟ್ಟಿದ್ವಿ. ನಮ್ಮದು ಫ್ಯಾನ್ಗಳು ಎರಡು ಸ್ವಲ್ಪ ಕೆಪಾಸಿಟರ್ ಹೋಗ್ಬಿಟ್ಟು ತುಂಬ ಸ್ಪೀಡಾಗಿ ತಿರ್ಗಲ್ಲ, ಅದ್ರಲ್ಲಿ ಗಾಳಿನೇ ಬರಲ್ಲ ಅನ್ಸುತ್ತೆ. ಈ ಸಾಹೇಬ್ರಿಗೆ 1 ವೀಕಿಂದ ಹೇಳ್ತಾ ಇದ್ದೀನಿ ಕೆಪಾಸಿಟರ್ ತಂದಾಕು ಅಂತ, ತಲೆನೇ ಕೆಡ್ಸ್ಕೊಂಡಿಲ್ಲ. ಇವತ್ತು ಬೇರೆ ಆಪ್ಷನ್ನೇ ಇಲ್ಲ. ಆ್ಯಂಡ್ ನೀನು ಅದು ಕೆಪಾಸಿಟ್ರ್ ತಂದು ಹಾಕ್ತೀಯೋ ಬಿಡ್ತೀಯೋ, ನನಗೆ ಇಲ್ಲೊಂದು ಫ್ಯಾನ್ ಹಾಕು. ಇವತ್ತು ಕೂರಕ್ಕೆ ಆಗಲ್ಲ, ಹಾಲಲ್ಲಿ ಫ್ಯಾನ್ ಇಲ್ಲ. ನಾವೇನು ಯೂಸ್ ಮಾಡಲ್ವಲ್ಲ ಬಿಡು, ಹಾಲಲ್ಲಿ ಜಾಸ್ತಿ ಇರೋದೇ ಇಲ್ವಲ್ಲ ಅಂದ್ಕೊಂಡು ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಮ್ಯಾಕ್ಸಿಮಮ್ ನಾವು ಈ ರೂಮಲ್ಲೇ ಇರ್ತೀವಲ್ಲ, ಅದು ಈಗ ನೋಡಿ ತಣ್ಣು ಗಾಳಿ ಬರ್ತಾ ಇದೆ. ಬಟ್ ಇವಾಗ ವೆರಿ ಮಚ್ ರಿಕ್ವೈರ್ಡ್ ಇಲ್ಲಿಗೆ ಫ್ಯಾನು. ಇವತ್ತು ಇಲ್ಲಿಗೊಂದು ಫ್ಯಾನು, ಅದೆರಡಕ್ಕೂ ಕೆಪಾಸಿಟ್ರ್ ತಂದು ಹಾಕಬೇಕು ಅಂತ ಹೇಳಿದ್ದೀನಿ, ತಂದು ಹಾಕ್ತಾರೆ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನಿಲ್ಲ, ತಿಂಡಿ ಮಾಡಬೇಕು. ಹುಡುಗರು ಊರಿಂದನೇ ಪನ್ನೀರ್ ತಂದ್ಬಿಟ್ಟಿದ್ದಾರೆ, ಅದನ್ನ ಏನೋ ಪನ್ನೀರ್ ಮಸಾಲ ಮಾಡಬೇಕಂತೆ, ಜೊತೆಗೆ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಪನ್ನೀರ್ ನಾನು ಯಾವತ್ತೂ ಮಾಡಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಬೇಕು ಹೆಂಗೆ ಮಾಡೋದು. ಏನು ಗೊತ್ತಾ, ಬೆಳಗ್ಗೆಯಿಂದ ಅಡುಗೆ ಮನೆ ಸೇರಿಕೊಂಡು ನಾನು ವಿಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟೈತೆ. ನನಗೆ ಇವಾಗ ಫ್ಲ್ಯಾಶ್ ಆಗ್ತಾಯಿದೆ ವಿಡಿಯೋ ಮಾಡಬೇಕು ಅಂತ. ಇವತ್ತೆಷ್ಟೆಲ್ಲ ಮಾಡಿದೆ. ಏನೋ ಪಾಪ ಅದು ಪನ್ನೀರ್ ಮಸಾಲ ಮಾಡಿದೆ. ಇವತ್ತು ಪನ್ನೀರ್ ಮಸಾಲ ಮಾಡಿ ಚಪಾತಿ ಮಾಡಿದೆ. ಪನ್ನೀರ್ ಮಸಾಲ ಪಾನಿಪುರಿ ಟೇಸ್ಟ್ ಇತ್ತಂತೆ ಇವಳಿಗೆ. ಜೊತೆಗೆ ನನ್ನ ಫೇವ್ರೆಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೀನಿ. ನನ್ನ ಮಗಂದು ಫೇವ್ರೆಟ್ ಗುಲಾಬ್ ಜಾಮೂನ್ ಒಬ್ಬಟ್ಟು ಟೇಸ್ಟ್ ಇರ್ತದೆ ಅಂತ ಅಷ್ಟು ಸಾಕತ್ತಾಗಿ ಮಾಡ್ತಾ ಇದ್ದೀನಿ ನಾನು ಅಂತ ಆಯಿತು. ಗುಲಾಬ್ ಜಾಮೂನ್ ಮಾಡಿದ್ದು 3/4 ಭಾಗ ಖಾಲಿನೇ ಆಗೋಯ್ತು ಆಲ್ರೆಡಿ, ಇಷ್ಟೇ ಉಳ್ಕೊಂಡಿರೋದು ಇವಾಗ. ಸೊ ಇಷ್ಟ ಆಯಿತು. ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಎಲ್ಲರೂ ಇವಾಗ ಗುಲಾಬ್ ಜಾಮೂನ್ ತಿನ್ಬಿಟ್ಟು ಕೂತವ್ರೆ. ಯಾರಿಗೂ ಊಟ ಬೇಡವಂತೆ, ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಹಿಡ್ಕೊಂಡು ಫೋನ್ಗಳು ಹಿಡ್ಕೊಂಡವ್ರೆ. ಅವ್ನು ಆ ಮೂಲೆಯಲ್ಲಿ ಕೂತ್ಕೊಂಡವನೇ, ಶರ್ಟ್ ಎಲ್ಲನೂ ಬಿಚ್ಚಾಕ್ಬಿಟ್ಟು ಶೆಕೆ ಅಂತ. ಇಲ್ಲೊಬ್ರು ನೋಡಿ, ಇವ್ರು ಈ ಸ್ಟೈಲಲ್ಲಿ ಕೂತವ್ರೆ ಅವತಾರ, ಇವ್ರು ಅವತಾರ ಇಲ್ಲಿ ಮಲ್ಕೊಂಡಿದ್ರು. ಇನ್ನು ಅವರಂತೂ ಎಲ್ಲಿ ಬೇಕಲ್ಲಿ ಉಳ್ಳಾಡ್ತಾರೆ. ಜಾಮೂನ್ ಹೆಂಗಿತ್ತ ಪಾಪು? ಚೆನ್ನಾಗಿತ್ತು. ಸಖತ್ತಾಗಿತ್ತಾ? ಚೆನ್ನಾಗಿ ಮಾಡಿದ್ನಾ? ಸಾಕತ್ತಾಗಿ ಮಾಡ್ತೀನಲ್ವ ಅಡುಗೆ ಇವಾಗ ನಾನು. ನಗದ್ ನೋಡೋದು. ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇಬ್ರು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀವಿ. ಹೊರಗಡೆ ತಣ್ಣಗಾಗ್ತಾ ಇತ್ತು, ಬಂದಿದ್ವಿ. ಹಾಗೆ ಸರಿ ಹೆಂಗೂ ಬಂದಿದ್ದೀವಲ್ಲ, ಗಿಡಗಳಿಗೆ ನೀರು ಹಾಕ್ಬಿಡೋಣ ಅಂದ್ಕೊಂಡು ಹಾಕ್ತಾ ಇದ್ವಿ. ಆಯ್ತಾ ನಾನು? ಆಯ್ತಾ, ಆಲೆ 3/4 ಗಂಟೆಯಿಂದನೂ ಹೊರಗಡೆನೇ ಇದ್ದೀವಿ. ಹಾಗಾಗಿ ಇವಾಗ ಹೋಗಿ ಕಾಫಿಗೆ ಇಟ್ಟಿದ್ದೀನಿ. ಈಗ ಕಾಫಿ ಕುಡಿದು ಕೂತ್ಕೋಬೇಕು. ಶೆಕೆ ಆಗ್ತಾ ಇದೆ ಒಳಗಡೆ ಫುಲ್ಲು. ಹೊರಗಡೆನೂ ಏನು ಗಾಳಿ ಬೀಸ್ತಾ ಇಲ್ಲ, ಬಟ್ ಬೆಳಗ್ಗೆ ಅಲ್ವಾ ಸ್ವಲ್ಪ ತಣ್ಣಗಿದೆ. ಪೀಕ್ಗೆ ಹೋಗ್ತಾ ಇದೆ ಟೆಂಪ್ರೇಚರು. ಒಂದ್ಸರಿ ಪೀಕ್ಗೆ ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ, ಹೆವಿ ಮಳೆ. ತಿಂಡಿ ಕೊಡ್ಲಪ್ಪು? ನಾನು ಆಮೇಲೆ ತಿಂತೀನಿ. ಚಿಕನ್ ಒಗ್ಗರಣೆಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ, ಜೊತೆಗೆ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಮನೆ ಅಂತೂ ಗಲ 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 ಅಂತ ಇದೆ. ಗೊಜ್ಜು ಸಾಂಬಾರ್ ಅಂದರೆ ಅದನ್ನೇ ಗಟ್ಟಿಗೆ ಮಾಡ್ತೀನಿ. ಗೊಜ್ಜು ಡ್ರೈ ಮಾಡ್ರೆ ಸಾಂಬಾರು ನೀನು ಮಾಡ್ತೀಯಾ? ಬೇಳೆ ಸಾರು ಒಬ್ಬೊಬ್ರಿಗೆ ಒಂದೊಂದು ವೆರೈಟಿ ಬೇಕು ಅಂದರೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ? ಬೆಳಗ್ಗೆ ಅವ್ರು ಎದ್ದ ತಕ್ಷಣ ಸ್ಟಾರ್ಟ್ ಆದರೆ ಗಲಾಟೆ, ಇನ್ನು ಮಲ್ಕೊಳ್ಳೋ ತನಕನೂ ನಡೀತಾನೇ ಇರುತ್ತೆ. ಚಿತ್ರಾನ್ನ ವೇಸ್ಟ್ ಮಾಡಂಗಿಲ್ಲ, ನೀಟಾಗಿ ತಿನ್ಬೇಕು. ಎಲ್ರಿಗೂ ಕೊಟ್ಬಿಟ್ಟು ಬಾ. ಜೊತೆಗೆ ಇವತ್ತು ಡೆಸರ್ಟು ಪಾಯಸ. ಜನ ಹೋಗ್ತಾ ಇದ್ದೀವಿ ಗೊತ್ತಾ ಗಾಡೀಲಿ? 5 ಜನ, 3, 4, 5 ಜನ ಹೋಗ್ತಾ ಇದ್ದೀವಿ ಗಾಡೀಲಿ. ಹುಡುಗರನ್ನ ಪಾರ್ಕಿಗೆ ಬಿಟ್ಬಿಟ್ಟು ಬರೋಣ ಆಟ ಆಡೋಕ್ಕೆ ಅಂತ. ಇವಾಗ ಅವಳು ಫಸ್ಟ್ ಬರಲ್ಲ ಅಂದ್ಲು, ಇವಾಗ ಹೊರಗಡೆ ಓಡ್ ಬಂದ್ಬಿಟ್ಟು ನಾನು ಅಂತ ಅವಳೆ ನೈಜ. ಬಟ್ ನಾವಾಗಲೇ ಬಂದ್ಬಿಟ್ಟಿದ್ದೀವಿ. Chrome heart got me kissing on his best friend. Put in work, baby, you could be my best man. Sending cash to my account, he investing. Dark shades on when I'm off the Migos. He's trying to cuff me like a in a Rico. ಆಯ್ತಾ, ಆಡ್ತೀರಾ? ಒಂದು ಹಾಫ್ ಅನ್ ಅವರ್ ಬಿಟ್ಟು ಬರೋದಾ? Half an hour, 20 minutes. ಹಾಫ್ ಅನ್ ಅವರ್ ಬಿಟ್ಟು ಬರ್ತೀನಿ. ಓಕೆ ಬಾಯ್. ಹಾಂ ಬಾಯ್. ಹುಡುಗರು ಬ್ಯಾಟು ಬಾಲೆಲ್ಲ ತಗೊಂಡು ಬಂದರು ಇಲ್ಲಿ ಕ್ರಿಕೆಟ್ ಆಡ್ತೀವಿ ಅಂತ. ಬಟ್ ಅಲ್ಲಿ ನೋಡಿದ್ರೆ ಕ್ರಿಕೆಟ್ ಆಡೋಕ್ಕೆ ಜಾಗ ಇಲ್ಲ. ಅದು ಬಿಟ್ಟರೆ ಸುಮಾರು ಇದೆ ಇಲ್ಲಿ, ಜಾರಬಂಡಿಗಳು, ಸ್ವಿಂಗು, ಏನೇನೋ ಇದೆ. ಅವ್ರುಗಳೇ ಆಡ್ಕೊತಾ ಇದ್ದಾರೆ. ಸೊ ಬಿಟ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಹಾಫ್ ಅನ್ ಅವರ್ ಬಿಟ್ಟು ಬರ್ಬೇಕಂತಣಪ್ಪ. ಇವೆಲ್ಲ ಇವಾಗ ಮನೆಗೆ ತೊಗೊಂಡು ಹೋಗೋದು ನಾವು. ಇಲ್ಲೆಲ್ಲ ಲೇಕ್ಸ್ಗಳಿದೆ ತುಂಬ, ನಾವು ಇವಾಗ ಇರೋದು ಏರಿಯಾದಲ್ಲಿ. ಸೊ ಅದನ್ನೆಲ್ಲ ರಿನೋವೇಟ್ ಮಾಡ್ತಾ ಅವರೇ.
ಎಲ್ಲ ಕೆಲಸಗಳು ನಡೀತಾ ಇದೆ. ಹಬ್ಬ ಅಂದ್ರೆ ಒಂದು 6 months ಅಮ್ಮನು ನೀರು ತುಂಬಕ್ಕ ನೀರು ತುಂಬಕ್ಕೆ. ಮಳೆ ಒಂದು 5-6 ಸರಿ ಬೀಳುದು. ಹೌದಾ? ಒಂದು 5-6 ಅಲ್ಲ ಇವರು ಅದು ಫಿಲ್ ಮಾಡಲ್ವಾ? ಫಿಲ್ ಮಾಡೋದಲ್ಲ, ಕ್ಯಾಚ್ಮೆಂಟ್ ಅಂತ ಮಾಡ್ತಾರೆ. ಒಂದು ಜಾಗದಲ್ಲಿ ಅದು ಮೇನ್ ಸೋರ್ಸ್ ಇರ್ಬೇಕಲ್ವಾ ಇಟ್ಕೊಳಕ್ಕೆ ನೀರು, ಆ ಸೋರ್ಸ್ನ ಮಾಡ್ತಾರೆ. ಆ ಕ್ಯಾಚ್ಮೆಂಟ್ ಬಂತು ಅಂದಿದ ತಕ್ಷಣ ಏನಾಗುತ್ತೆ, ಮಳೆ ಬಿದ್ದು ತುಂಬ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆರೆ ವಾಪಸ್ ಮಾಮೂಲಿ ಪೊಸಿಷನ್ಗೆ ಬರುತ್ತೆ. ಸೊ ಇಲ್ಲಿ ಒಂದು 4 ಕೆರೆ ಇದೆ ಸುತ್ತ. ಆ 4 ಕೆರೆಗಳನ್ನು ಕ್ಯಾಚ್ಮೆಂಟ್ ಮಾಡ್ತಾವ್ರೆ. ಆಮೇಲೆ ಅವ್ರು ಬಂದು ಹೊಟ್ಟೆ ಉರಿಸ್ಬೇಕಾದ್ರೆ ಉರ್ಕೋಬೇಡ, ಅದೆಲ್ಲ ದೊಡ್ಡ ಸ್ಲೈಡಿಂಗ್ಗಳು, ದೊಡ್ಡವ್ರು ಆಡ ಅಂತದ್ದು. ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಾ, ಆಮೇಲೆ ಹೊಟ್ಟೆ ಉರ್ಕೋಬೇಡ. ಅವ್ರು ಬಂದು ನಾವ್ ಹೆಂಗ್ ಎಂಜಾಯ್ ಮಾಡ್ದೋ ಹಿಂಗ್ ಎಂಜಾಯ್ ಮಾಡ್ದೋ ಅಂತಂದ್ರೆ. ಅವ್ರು 3 ಜನನ್ ಬಿಟ್ಟು ಬಂದಿಲ್ವ ಈಗ? ನಾವಷ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಕಿರ್ಚ್ಕೊಂತವಳೆ ನಾನು ಅಂತ. ಇವಾಗ ಒಬ್ಳೆ ಆಗೋದ್ಲಲ್ಲ, ಮೊಬೈಲ್ ಸಿಕ್ತಲ್ಲ ಅಂತ ಹಿಡ್ಕೊಂಡು ಕೂತವಳೆ. ಹುಷಾರ ಗಾಡಿ, ಕೆರೆ ಕಡೆಗೆ ಹೋಗ್ಬೇಡಿ. 2 hours later. ಇವ್ರನ್ನ ಪಾರ್ಕಲ್ಲೇನೋ ಬಿಟ್ಬಿಟ್ಟಿದ್ದೀವಿ, ಬಟ್ ನಮಗೆ ಭಯ, ಆ ಕಡೆ ಲೇಕ್ ಇದೆ. ಹಾಗಾಗಿ ಏನ್ರಪ್ಪ ಬರ್ತೀರಾ, ಆಡ್ತೀರಾ? ಬರ್ತೀರಾ? ಹೋಗೋಣ ಮನೆಗೆ. ಬರಲ್ಲ, ಇನ್ನೊಂದು ಹಾಫ್ ಬಿಟ್ಟು ಬರೋದ ನಾವು. ಇಲ್ಲಿ ನೋಡಿ, ಇವಾಗ ಇಷ್ಟು ಜನ ಗಾಡಿಲಿ ಹೋಯ್ತಾ ಇರೋದು ನಾವು. ಅದ್ರ ಜೊತೆಗೆ ನಾನೊಬ್ಳು ಕುತ್ಕೊಂತೀನಿ ಹಿಂದೆಗಡೆ. ಗಾಡಿ ಹತ್ತದ ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ನಾನು ದಬ್ಬಾಕೊಬಿಟ್ರೆ ಕಷ್ಟ ಹಿಂದಕ್ಕೆ. ಇದು ಯಾವ ಲೆಕ್ಕಾಚಾರಮ್ಮನು? ಅದ್ರೊಳಗೊಂದು ಹೆಲ್ಮೆಟ್ ಬೇರೆ ನಿನಗೆ. 6 ಜನ, ಅದರಲ್ಲಿ ನಾನು ಇಬ್ರಿಗೆ ಲೆಕ್ಕ, ಮನು ಇಬ್ರಿಗೆ ಲೆಕ್ಕ, ಟೋಟಲ್ 8 ಜನ ಬಂದಂಗಾಯ್ತು ಗಾಡಿಲೀಗ. ಸಖತ್ತಾಗಿತ್ತು. ಬರಕ್ಕೆ ರೆಡಿ ಇಲ್ಲ, ಇನ್ನೂ ಆಡ್ತೀವಿ ಅಂತ. Blessed with the flows and the methods y'all lacking. Y'all be tryna dumb it down, lesson y'all rapping. Me, I'm out here flipping flows like an ethanol package.